ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕಿಂಗ್ ವಿಡಿಯೋಸ್ ಅಂಡ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ, ಇವತ್ತು ನವರಾತ್ರಿಯ ನವದುರ್ಗೆಯ 5ನೇ ದಿನವಾದಂಥ ಮಮತಾ ಮಯ್ಯ ಹಾಗೆ ಮಾತೃ ಸ್ವರೂಪಿಯಾದ ಸ್ಕಂದ ಮಾತೆಯನ್ನು ನಾವು ಪೂಜಿಸಿ ಮನೆಗೆ ಬಂದಿದ್ದೇವೆ ಸ್ನೇಹಿತರೆ. ಎಲ್ಲರಿಗೂ ಶುಭೋದಯ. ಈಗ ಮಾರ್ನಿಂಗ್ ಬಂದ್ಬಿಟ್ಟು ಬೆಳಗ್ಗೆ 5:30 ಆಗಿದೆ. 5 ಗಂಟೆ 30 ನಿಮಿಷಗಳಾಗಿದೆ. ಅಂದರೆ ನಾನು ಇವತ್ತು ಸ್ವಲ್ಪ ಪೂಜೆ ಸಮಯ ಲೇಟ್ ಆಯಿತು ಸ್ನೇಹಿತರೆ. ಹಂಗಾಗ್ಬಿಟ್ಟು 5:30 ಪೂಜೆ ಆಯಿತು. ಮನೆಗೆ ಬಂದೆ. ನಾನು ಮನೆಗೆ ಬಂದ ನಂತರ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ನಮ್ಮ ಮಾರ್ನಿಂಗ್ ರೊಟೀನ್ ಲೆಮನ್ ಜ್ಯೂಸ್ ಜೊತೆಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಲೆಮನ್ ನೀರನ್ನು ಕುಡಿಯೋಣ. ನಿಂಬೆಹಣ್ಣಿನ 1-2 ರಸ ಹಾಕ್ಕೊಂಡು ಬಿಸಿ ನೀರಿಗೆ ಕುಡಿದು ಜೋಶಾಗಿ ನಮ್ಮ ಇವತ್ತಿನ ದಿನವನ್ನು ನಾವು ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಬಿಸಿ ನೀರನ್ನು ಕುಡಿದ್ಬಿಟ್ಟು ನಾವು ನಮ್ಮ ಮಾರ್ನಿಂಗ್ ರುಟೀನನ್ನು ಸ್ಟಾರ್ಟ್ ಮಾಡೋಣ. ಅಂದರೆ ನಾನು ಕುಕ್ ಮಾಡುವಂಥ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಹೋಗೋದು ಬರೋದು ತೋರಿಸ್ಲಿಕ್ಕೆ, ವಿಡಿಯೋ ಇಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ನನಗೆ. ನೋಡಿ, ನಾನಿವಾಗ ನಮ್ಮ ಚೋಟು ಹತ್ರ ಬಂದೆ. ನಾನು ಕುಕ್ ಮಾಡಿ ಇವಾಗ ರಿಟರ್ನ್ ಪಾಸ್ ಮನೆಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನೋಡಬೇಕು ತಿಂಡಿ ಏನು ಮಾಡಿದ್ದಾರೆ ಅಂಥೇಳಿ. ನಮ್ಮ ಚೋಟಮ್ಮ ನನ್ನ ಕಂಡ್ರೆ ತುಂಬಾ ಇಷ್ಟ ಸ್ನೇಹಿತರೆ. ಹಾಗಾಗ್ಬಿಟ್ಟು ಆಕೆಗೆ ಬಾಯ್ ಮಾಡಿ ನಾನು ಇವಾಗ ಮನೆಗೆ ಬಂದೀನಿ. ಏನು ಮಾಡಿಲ್ಲ ಸ್ನೇಹಿತರೆ, ಒಂದು ರೆಸಿಪಿಯನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ ಇವಾಗ. ನೋಡಿ, ಮೈಸೂರು ಬೋಂಡ ಅಥವಾ ಮಂಗಳೂರು ಬೋಂಡ ಅಂತಲೇ ಹೇಳ್ಬೋದು. ಮೊಸರು, ಹಾಗೆ ಮೈದಾ ಹಿಟ್ಟು, ಹಾಗೆ ಅಕ್ಕಿ ಹಿಟ್ಟು, ಮತ್ತು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ನಾವು ನೋಡಿ ಸ್ನೇಹಿತರೆ, ಇವಾಗ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಂತರ ನಾನು ಸ್ವಲ್ಪ ಚಿರೋಟಿ ರವನ್ನು ಹಾಕ್ಕೊಂಡೆ. ನೋಡಿ, ಇವಾಗ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ನಾನು ಹಾಕ್ಕೊತಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯನ್ನು ಮತ್ತು ಹಾಗೆ ಕೊತ್ತಂಬರಿ, ಕರಿಬೇವನ್ನು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಬಂದುಬಿಟ್ಟು ಏನು ಮಾಡೋಣ ದಿಢೀರಾಗಿ ಅಂತ ಹೇಳ್ಬಿಟ್ಟು ಇದನ್ನು ನೆನೆಸ್ಕೊಂಡೆ ಸ್ನೇಹಿತರೆ. ಹಾಗೆ ಮಕ್ಕಳು ಕೂಡ ಮನೇಲಿದ್ರಲ್ಲ, ಅದಕ್ಕೋಸ್ಕರನೇ. ಇವಾಗ ಬನ್ನಿ, ಇದಕ್ಕೆ 1 ಬಟ್ಲಷ್ಟು ನಾನು ಮೊಸರನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, 1 ಬಟ್ಲಷ್ಟು ನಾವು ಮೊಸರು ಹಾಕೋದ್ರಿಂದ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ 1 ಚಮಚ. ಹಾಕ್ಕೊಂಬಿಟ್ಟು ಇದಕ್ಕೆ ಎಲ್ಲನೂ ಈ ರೀತಿ ಕೈಯಿಂದ ಮಿಕ್ಸ್ ಮಾಡಿದರೆ ಎಷ್ಟು ಚೆನ್ನಾಗಿ ಬರುತ್ತೆ. ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಬಿಟ್ಟು ಎಲ್ಲನೂ ಕಲಿಸ್ಬೇಕು. ನೋಡಿ, ನೀರನ್ನು ಚುಮ್ಕಿಸಿ ಕಲಿಸ್ಬೇಕು, ಇಲ್ಲಾಂದ್ರೆ ಗಂಟಾಗಿಬಿಡುತ್ತೆ ಸ್ನೇಹಿತರೆ. ಇದು ಭಾಳ ಟೇಸ್ಟಿಯಾಗಿರುತ್ತೆ. ನೀವು ಬೆಳಗ್ಗೆ ಟಿಫನ್ಗಾದರೂ ಮಾಡ್ಕೋಬೋದು, ಇಲ್ಲ ಸಾಯಂಕಾಲ ಸ್ನ್ಯಾಕ್ಸ್ಗಾದರೂ ಈ ರೆಸಿಪಿಯನ್ನು ನೀವು ಮಾಡ್ಬೋದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನಾನು ಬಂದ್ಬಿಟ್ಟು ಬೆಳಗ್ಗೆ ಟಿಫನ್ನಿಗೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ನೀರನ್ನು ಹಾಕ್ಕೊಂಬಿಟ್ಟು ಎಷ್ಟು ನೀಟಾಗಿ ಕಲಿಸ್ತಾ ಇದ್ದೀನಿ. ನೋಡಿ, ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ಗಂಟಿಲ್ದ ಹಾಗೆ ಕಲಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇವಾಗ ಹಿಟ್ಟನ್ನು ಕಲಿಸಿದ್ದೀನಿ. ನಂತರ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ಸ್ನೇಹಿತರೆ. ಮುಚ್ಚಿ ಇಟ್ಟುಬಿಡೋಣ. ಒಂದು ತಾಸಾದ್ರೂ ಪರವಾಗಿಲ್ಲ. ಅರ್ಧ ಗಂಟೆ ಅಥವಾ 1 ತಾಸು, ನಿಮಗೆ ಟೈಮ್ ಹೇಗಿರುತ್ತೆ ಹಾಗೆ. ನೋಡಿ, ಇವಾಗ ಎಣ್ಣೆ ಕಾಯಿಸ್ಲಿಕ್ಕಿಟ್ಟು ನಾನು ಬೋಂಡವನ್ನು ಬಿಡ್ತಾಯಿಲ್ಲ ಸ್ನೇಹಿತರೆ, ನಮ್ಮ ಮಗಳು ಬೋಂಡವನ್ನು ಹಾಕ್ತಾಯಿದ್ದಾಳೆ. ನಾನು ಈ ಕಡೆ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಚಟ್ನಿ ಮಾಡುವಂಥ ರೆಸಿಪಿಯನ್ನು ನಾನು ತೋರಿಸಿಲ್ಲ ಸ್ನೇಹಿತರೆ. ಅದೇನು ಮಾಮೂಲಿ ಶೇಂಗಾ ಚಟ್ನಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ತೋರಿಸಿಲ್ಲ. ನಾನು ಚಟ್ನಿ ಮಾಡೋದು ನಾನು ವೀಡಿಯೋ ಮಾಡಿಲ್ಲ. ನೋಡಿ, ಇವಾಗ ಮಂಗಳೂರು ಬೋಂಡ ಎಷ್ಟು ಚೆನ್ನಾಗಿ
ಉಬ್ಬಿ ಬರ್ತಾ ಇದೆ ಅಂಥೇಳಿ. ಕೆಲವೊಬ್ಬರು ರಾತ್ರಿನೇ ನೆನೆಸಿಟ್ಟು ಮಾಡ್ತಾರೆ. ನಾನು 1 ಅವರ್ ನೆನೆಸಿಟ್ಟಿದ್ದೆ ಸ್ನೇಹಿತರೆ. ಹಾಗಾಗಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಬ್ರೌನ್ ಕಲರ್ ಬರಬೇಕು ಸ್ನೇಹಿತರೆ. ಅವೆಲ್ಲವು ಬ್ರೌನ್ ಕಲರ್ ಬಂದ ನಂತರನೇ ಅದು ತೀರಾ ದೊಡ್ಡ ಉರಿಯಲ್ಲಿ ಇಟ್ಕೋಬಾರ್ದು. ಸಿಮ್ಮಲ್ಲಿ ಇಟ್ಕೊಂಡೆ ನಾವು ಇವನ್ನ ಬೇಯಿಸ್ಕೋಬೇಕು, ಕರ್ಕೋಬೇಕು ಎಣ್ಣೆಯಲ್ಲಿ. ಇವಾಗ ನಮ್ಮ ಮಗಳು ಮಾಡಿ ಹಾಟ್ ಬಾಕ್ಸಿಗೆ ಹಾಕ್ತಾಯಿದ್ದಾಳೆ ಸ್ನೇಹಿತರೆ. ಟಿಫನ್ಗೆ ಟೈಮ್ ಆಗಿದೆ ಆಲ್ರೆಡಿ. ಹಾಗಾಗಿ ನಾನು ಎಲ್ಲ ಕೆಲಸ ಮುಗಿಸಿ ಮನೆಗೆ ಬಂದನೆಲ್ಲ ಸ್ನೇಹಿತರೆ. ಟೈಮ್ ಆಗಿತ್ತು ಆಲ್ರೆಡಿ. ನಾನು ಬಂದಮೇಲೆ ನೆನೆಸ್ಕೊಂಡು ಮಾಡಿರುವಂಥ ರೆಸಿಪಿ ಸ್ನೇಹಿತರೆ. ನೀವು ಇದನ್ನು ಮನೇಲಿ ಮಾಡಿ. ಇಷ್ಟು ನಮ್ಮ ಮನೇಲಿ ಒಂದು ಹುಡುಗ ಇದೆ ಸ್ನೇಹಿತರೆ. ಅವನಿಗೆ ನಾವು ತಿಂಡಿ ಕೊಟ್ಟಿದ್ದೀವಿ. ಹುಡುಗ ಅಂದರೆ ನಮ್ಮ ಮೊಮ್ಮಗ ಸ್ನೇಹಿತರೆ. ಅವನು ಮೊಮ್ಮಗ ಅಂದರೆ ನಮ್ಮ ಭಾವನವರ ಮೊಮ್ಮಗ. ಅವನು ನಮಗೆ ವರ್ಷನಲ್ಲಿ ಮೊಮ್ಮಗ ಆಗಬೇಕು. ಬನ್ನಿ ಸ್ನೇಹಿತರೆ ಟಿಫನ್ ಮಾಡೋಣ. ನೋಡಿ ಸ್ನೇಹಿತರೆ, ಇವಾಗ ಎಲ್ಲಿಗೆ ಹೊಂಟೀವಿ ಅಂತೇಳಿ ಅನ್ಕೋಬೋದು ನೀವು. ಹೌದು ಸ್ನೇಹಿತರೆ, ಸಡನ್ನಾಗಿ ನಾವು ಒಂದು ಊರಿಗೆ ಹೋಗ್ಬೇಕಾಯಿತು. ನಮ್ಮ ಮನೆಯವರು ಆಟೋ ಓಡಿಸೋದ್ರಿಂದ. ಯಾವ ಊರು ಅಂದರೆ ನಮ್ಮ ತವ್ರ ಮನೆ ಸ್ನೇಹಿತರೆ, ಹಗರಿಬೊಮ್ಮನಹಳ್ಳಿ. ನಮ್ಮ ಮನೆಯವರು ಆಟೋ ಓಡಿಸೋದ್ರಿಂದ ಅಲ್ಲಿಗೆ ಟಿ ವಿ ಪಾರ್ಸಲ್ ಕೊಡೋವಿದ್ವು. ಹಾಗಾಗಿ ಟಿ ವಿ ಪಾರ್ಸಲ್ ಕೊಟ್ಟಂಗೂ ಆಗುತ್ತೆ, ನಮ್ಮ ತವ್ರ ಮನೆಯವ್ರನ್ನ ಮಾತಾಡ್ಸಿದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹಾಗೆ ಹೊಂಟಿವಿ ಸ್ನೇಹಿತರೆ. ನೋಡಿ ನಮ್ಮ ಮಕ್ಕಳು ಹಾಯ್ ಮಾಡ್ತಾಯಿದ್ದಾರೆ. ಫುಲ್ಲು ಮಳೆ ಇತ್ತು ಸ್ನೇಹಿತರೆ. ಹಂಗಾಗಿ ವಿಡಿಯೋ ಬ್ಲರ್ ಬರ್ತಾಯಿದೆ. ಇದೇನಪ್ಪ ಇಲ್ಲಿ ವಿಡಿಯೋ ತೋರಿಸ್ತಾ ಇದ್ದಾಳೆ ಗಾಯತ್ರಿ ಅಂತ ಅನ್ಕೋಬೋದು. ಹೌದು, ದಸರಾ ಪ್ರಯುಕ್ತ ಅಮ್ಮನವರ ಪೂಜೆ ಇರೋದ್ರಿಂದ ಅಲ್ಲಿ ಪ್ರಸಾದ ಮಾಡಿಸಿದ್ರು. ನಾವು ಅಲ್ಲಿ ದಾರಿಲಿ ನಿಲ್ಲಿಸಿ ಸ್ವಲ್ಪ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವು ಹೊಂಟ್ವಿ ಸ್ನೇಹಿತರೆ. ಈಗ ನೋಡಿ ಅಲ್ಲೊಂದು ಬೇಕ್ರಿ ಹತ್ರ ನಿಲ್ಲಿಸಿದ್ರು. ಬೇಕ್ರಿಯಲ್ಲಿ ಮಕ್ಕಳಿಗೆ ತಗೋಬೇಕು ತಿಂಡಿಗಳು ಅಂತ ಹೇಳ್ಬಿಟ್ಟು ಇವಾಗ ತಿಂಡಿಗಳನ್ನ ತಗೊಳ್ಳೋಕ್ಕೆ ನಮ್ಮ ಮನೆಯವರು ಹಾಗೆ ನಮ್ಮ ಮಕ್ಕಳು ಹೋಗಿದ್ದಾರೆ ಸ್ನೇಹಿತರೆ. ನೋಡಿ ಮಳೆ ಹೇಗೆ ಬರ್ತಾ ಇದೆ ಅಂಥೇಳಿ. ಕಂಟಿನ್ಯೂ ಮಳೆ ಇದೆ ಸ್ನೇಹಿತರೆ. ಇವತ್ತು ಬಂದುಬಿಟ್ಟು ಅದರಲ್ಲೇ ನಾವು ಜರ್ನಿ ಮಾಡಿದ್ವಿ. ಒಂಥರ ಮಳೆಯಲ್ಲಿ ಜೊತೆಯಲ್ಲಿ ಅನ್ನಂಗೆ ಆಯಿತು ಸ್ನೇಹಿತರೆ. ಫುಲ್ಲು ಚಳಿ ಇತ್ತು, ಮಳೆ ಇರೋದ್ರಿಂದ. ಇವಾಗ ನೋಡಿ ನಮ್ಮ ಅಣ್ಣನ ಮಕ್ಕಳು 4 ಇದ್ದಾವೆ ಸ್ನೇಹಿತರೆ. ದೊಡ್ಡಣ್ಣನೂ 2 ಮಕ್ಕಳು, ಸಣ್ಣಣ್ಣನೂ 2 ಮಕ್ಕಳು. ಹಾಗೆ ಬಂದುಬಿಟ್ಟು ನಮ್ಮ ತಂಗಿ ಮಕ್ಕಳು 2 ಇದ್ದಾರೆ. ಅವಳಿನ ಮೊನ್ನೆ ಹುಟ್ಟಿದಾಳಲ್ಲ ಪಾಪು, ಅವಳೇನು ತಿನ್ನಂಗಿಲ್ಲ ಸ್ನೇಹಿತರೆ. ಟೋಟಲಿ ನಮ್ಮ ಮಗ ಒಬ್ಬನಿರೋದ್ರಿಂದ ಒಂದು 6 ಮೆಂಬರ್ಸ್ ಇದ್ದಾರೆ. ಇವಳು ನೋಡಿ ಜಾಮ್ ಜೆಲ್ಲಿ ತೊಗೊಂಡು ಬಂದಳು. ಅಮ್ಮ ಕ್ಯಾಂಡಿ ಯಾಕೋ ಬಾಯಾಗ ನೀನು ಅಂತಂದು ಹೇಳಿದ್ಲು. ಇವಾಗ ನನಗೊಂದು ಕೊಡ್ತಾ ಇದ್ದಾಳೆ ಅವಳು. ಸ್ನೇಹಿತರೆ, ಇಲ್ಲಿ ತನಕ ಈ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.